ಕೆಇಎಯಿಂದ 945 ಕೃಷಿ ಅಧಿಕಾರಿ ಹುದ್ದೆಗೆ ನೇಮಕಾತಿ ನಡೆದಿದ್ದು, ಅದರಲ್ಲಿ ಕೃಷಿ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡದೆ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಲಾಗಿದ್ದು, ಇದರಿಂದ ಕೃಷಿ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಕೆಲ ದಿನ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ಅಲ್ಲಿ ಯಾವುದೇ ಸ್ಪಂದನೆ ಸಿಗದೆ ಇದ್ದಿದ್ದರಿಂದ ನೂರಾರು ಜನ ವಿದ್ಯಾರ್ಥಿನಿಯರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಧಾರವಾಡದ ಕಲಾಭವನದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಬಂದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಕೃಷಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳನ್ನೇ ಈ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವುದನ್ನು ಬಿಟ್ಟು ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಕೃಷಿ ಸಮಸ್ಯೆಗಳು ಕೃಷಿಗೆ ಸಂಬಂಧಿಸಿದ ಕೋರ್ಸ್ ಮುಗಿಸಿದ ವಿದ್ಯಾರ್ಥಿಗಳಿಗೆ ಮಾತ್ರ ಗೊತ್ತಾಗುತ್ತದೆ, ಇಂಜಿನಿಯರಿಂಗ್ ಮಾಡಿದ ವಿದ್ಯಾರ್ಥಿಗಳಿಗಲ್ಲ. ಹೀಗಾಗಿ ಕೃಷಿ ವಿದ್ಯಾರ್ಥಿಗಳನ್ನೇ ಈ ಹುದ್ದೆಗೆ ನೇಮಕ ಮಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಸರ್ಕಾರ ಈ ನೇಮಕಾತಿಯನ್ನು ರದ್ದುಗೊಳಿಸಿ ಕೃಷಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡಬೇಕು, ಇಲ್ಲದೆ ಹೋದರೆ ನಮಗೆ ದಯಾಮರಣವನ್ನಾದರೂ ಸರ್ಕಾರ ನೀಡಬೇಕು ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಸಿಡಿ ಅವರು ವಿದ್ಯಾರ್ಥಿಗಳ ಈ ಬೇಡಿಕೆಯನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದು ಭರವಸೆ ನೀಡಿದ ನಂತರವೇ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆ ಕೈಬಿಟ್ಟರು. ಮತ್ತೆ ನೋಟಿಫಿಕೇಶನ್ ಆಗುತ್ತೆ. 2026 ನೋಟಿಫಿಕೇಶನ್ ಆದಾಗ ಫಸ್ಟ್ನೇ ಸತಿ ನೋಟಿಫಿಕೇಶನ್ ಆದಲ್ಲಿ ಇದರಲ್ಲಿ 2 ವೃಂದ ಇದೆ, 85% 15%. 85% ಮಾತ್ರ ಕೃಷಿ ವಿದ್ಯಾರ್ಥಿಗಳಿಗೆ, ಇನ್ನು ಉಳಿದವರಿಗೆ ಅಲೈಡ್ ಸೈನ್ಸಸ್ ಅಂತ ಬರುತ್ತೆ, ಕೃಷಿ ಮತ್ತು ಇತರೆ ಕೃಷಿ ಸಂಬಂಧಿತ ಇಲಾಖೆಗಳ ಇದು ವಿದ್ಯಾರ್ಥಿಗಳಿಗೋಸ್ಕರ ಇದು ಇರೋದು. ಈಗೇನಾಗಿದೆ ಅಂದರೆ ಒಂದೇ ಗೌರ್ಮೆಂಟ್ ತನ್ನ ಎಕ್ಸಿಕ್ಯೂಟಿವ್ ಪವರ್ ಯೂಸ್ ಮಾಡಿಕೊಂಡು ಇವತ್ತಿನವರೆಗೂ ರೈಟೆಕ್ ಎಂಬ ಪ್ರೈವೇಟ್ ಕಾಲೇಜು 2018ರಲ್ಲಿ ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ರೆ ICAR ಅಕ್ರಿಡೇಷನ್ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ನಮಗೆ ICAR ಅಕ್ರಿಡೇಷನ್ನೇ ಮುಖ್ಯ. ICAR ಅಕ್ರಿಡೇಷನ್ ಇಲ್ಲದೆ ಇರೋದನ್ನ ಅವರು ಏನು ಮಾಡ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಪವರ್ ಯೂಸ್ ಮಾಡ್ಕೊಂಡು ಮತ್ತು ಕಾಣದ ಕೈಗಳು ಅದನ್ನೇನು ಮಾಡ್ತಾರೆ, ಒಂದೇ ದಿನದಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಆರ್ಡರ್ನ ಯೂಸ್ ಮಾಡಿಕೊಂಡು 2ನೇ ತಾರೀಕು ಇದನ್ನು ರೈಟೆಕ್ ಎಂಬ ಪ್ರೈವೇಟ್ ಕಾಲೇಜನ್ನು ಸೇರಿಸ್ತಾರೆ. ಇದರ ಜೊತೆಗೆ ಏನಾಗುತ್ತೆ, 19ನೇ ತಾರೀಕಿನ ತನಕ ಇನ್ನೂ ಯಾವುದೋ ಅಲೈಡ್ ಸೈನ್ಸಸ್ ಅಂದರೆ 15%ನಲ್ಲಿ ಬೇರೆ ಬಯೋಟೆಕ್ನಾಲಜಿ ಯಾವುದೇ ಇರೋದಿಲ್ಲ, ಓನ್ಲಿ ಅಗ್ರಿಕಲ್ಚರ್ ಮಾತ್ರ ಸಂಬಂಧಪಟ್ಟದ್ದು ಇರ್ತೈತಿ. ಇವ್ರೇನು ಮಾಡ್ತಾರೆ, 19ನೇ ತಾರೀಕು ಮತ್ತೆ ಒಂದ್ಸತಿ ಎಕ್ಸಿಕ್ಯೂಟಿವ್ ಪವರ್ ಯೂಸ್ ಮಾಡಿಕೊಂಡು ಇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಇಂಜಿನಿಯರಿಂಗಲ್ಲಿ ಬರ್ತಕ್ಕಂಥ BE ಇನ್ ಬಯೋಟೆಕ್ನಾಲಜಿಯನ್ನು ಸೇರಿಸ್ತಾರೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ. ಇದು ಅವರು ಕೃಷಿಯ ಬಗ್ಗೆ ಏನೂ ಗೊತ್ತಿಲ್ಲದವ್ರು, ಜೀರೋ ನಾಲೆಡ್ಜ್ ಇರ್ತಕ್ಕಂಥವ್ರನ್ನ ಸೇರಿಸಿ ನಮ್ಮ ಹೊಟ್ಟೆಗೆ, ನಾವು ವಿದ್ಯಾರ್ಥಿಗಳಿಗೆ ಹೊಟ್ಟೆಗೆ ಹೊಡಿತಿದ್ದಾರೆ. ಇದು ಕೃಷಿ ವಿದ್ಯಾರ್ಥಿಗಳಿಗೆ ಆಗಿರ್ತಕ್ಕಂಥ ಅನ್ಯಾಯ. ಇದು ಕೃಷಿ ವಿದ್ಯಾರ್ಥಿಗಳಿಗೆಲ್ಲ, ರೈತರ ಮಕ್ಕಳಿಗೆ ಹೇಳ್ಬೇಕಂದ್ರೆ ಯಾರೋ ನಾವು ದುಡ್ಡು ಕೊಟ್ಟು ಬಂದು ವಿದ್ಯಾರ್ಥಿಗಳೆಲ್ಲ ಎಲ್ಲ ಮೆರಿಟ್ ಸೀಟಲ್ಲಿ ಕೃಷಿ ಪದವಿಯನ್ನು ಪಡೆದಂಥವ್ರು, CETಯಲ್ಲಿ ರ್ಯಾಂಕ್ ತೆಗೆದು ಪಡೆದಂಥವ್ರು, ಇನ್ಯಾರೋ ಟೆಸ್ಟ್ ಟ್ಯೂಬ್ನಲ್ಲಿ ಹಿಡ್ಕೊಂಡು ಏನೋ ಇದನ್ನ ಹಿಡ್ಕೊಂಡು ಮಾಡ್ಕೊಂಬಂದವ್ರನ್ನೇ ಕರ್ಕೊಂಬಂದು ಕೃಷಿ ಅಧಿಕಾರಿಗಳನ್ನು ಮಾಡಿದರೆ ಮುಂದೆ ಕೃಷಿ ರೈತರಿಗೆ ಏನಂತ ಇವರು ಉಪದೇಶ ಕೊಡ್ತಾರೆ, ಇದು ಏನಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರ ಜೊತೆಗೆ ದೇಸಿ ಅಂತ ಒಂದು ಕಾರ್ಯಕ್ರಮವಿದೆ, ಡೀಲರ್ಶಿಪ್ಗೋಸ್ಕರ ಡೀಲರ್ಸ್ ಇರ್ತಾರಲ್ಲ ಅವರಿಗೆ ಪ್ರೈವೇಟಾಗಿ ಒಂದು 6 ತಿಂಗಳು ಟ್ರೈನಿಂಗ್ ಕೊಟ್ಟು ಅವರಿಗೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಅಲ್ಲ, ನಾವು 4 ವರ್ಷ ಕಲ್ತಿರೋದನ್ನ ಅವ್ರು 6 ತಿಂಗಳಲ್ಲೇ ಕಲಿತು ಹೆಂಗೆ ರೈತರಿಗೆ ನಾಲೆಡ್ಜ್ ಕೊಡ್ತಾರಂತ ನಮಗೆ ಇವತ್ತಿನವರೆಗೆ ಗೊತ್ತಾಗ್ತಿಲ್ಲ. ನಾವು ಅದಕ್ಕೋಸ್ಕರ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಆಗಿರ್ತಕ್ಕಂಥ, ರೈತರ ಮಕ್ಕಳಿಗೆ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯ. ಇದನ್ನು ನಾವು ಖಂಡಿಸಿ ಉಗ್ರ ಹೋರಾಟ ಮಾಡುತ್ತೇವೆ. ಇನ್ನು ಅವ್ರು ಏನಾದರೂ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ನಾವು ಎಲ್ಲರಿಗೂ ದಯಾಮರಣ ಕೊಡಿ ಅಂತಂದೇಳಿ ನಾವು ರಾಷ್ಟ್ರಪತಿಗೆ ಮುಂದಿನ ದಿನಗಳಲ್ಲಿ ನಾವು ಲೆಟರ್ ಬರೆಯೋಕ್ಕೂ ರೆಡಿ ಆಗಿದ್ದೇವೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಓದ್ತಾ ಇರೋದು. ಇವಾಗ ಏನು ಇದೊಂದು ಅವ್ರು ಡಿಸಿಷನ್ ತೊಗೊಂಡಿದ್ದಾರೆ, ಇದು ಕೃಷಿ ಓದ್ತಾ ಇರೋಂಥ ಎಲ್ಲ ಮಕ್ಳಿಗೂ ಆಗಿರೋಂಥ ದೊಡ್ಡ ಅನ್ಯಾಯ. ಈಗ ನಮ್ಮದು ಸಮುದಾಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ 2013ರಿಂದ ಇದನ್ನ AO ಎಕ್ಸಾಮ್ದು ರಿಜೆಕ್ಟ್ ಮಾಡಿದ್ದಾರೆ. ಅವಾಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸಮುದಾಯ ವಿಶ್ವವಿದ್ಯಾಲಯದವರು ನಮಗೆ ಯಾವುದೇ ರೀತಿ ಅಕ್ರಿಡೇಷನ್ ಕೊಟ್ಟಿಲ್ಲ. ಈವೊಂದು ನಾವು ICAR ಅಕ್ರಿಡೇಟೆಡ್ ಆಗಿದ್ದರೂ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ. ಹೆಂಗೆ ನೀವು ICAR ಅಕ್ರಿಡೇಟೆಡ್ ಆಗದೆ ಇರೋಂತಹ ರೈಟ್ ಟೆಕ್ನಾಲಜಿ ಮತ್ತು BE ಬಯೋಟೆಕ್ನಾಲಜಿ ಇವ್ರಿಗೆ ಹೆಂಗೆ ಇವರು ಪರ್ಮಿಷನ್ ಕೊಟ್ಟರು, ನಮಗೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? ಇದು ಇವಾಗ 19th ಸಂಡೇ ಬಂದುಬಿಟ್ಟು HK ಎಕ್ಸಾಮ್ ಇದೆ, ಕನ್ನಡ ಎಕ್ಸಾಮು. ಇವಾಗ ಆ ಎಕ್ಸಾಮ್ ಆಯಿತು ಅಂದರೆ ಇಷ್ಟು ಜನ ನಾವು ಇಷ್ಟು ವರ್ಷದಿಂದ ಓದಿರೋದಕ್ಕೂ ಏನೂ ವೇಸ್ಟ್ ಆಗಿಬಿಡುತ್ತೆ. ಸಂಬಂಧನೇ ಇಲ್ಲದೆ ಇರೋರನ್ನ ಕರ್ಕೊಂಬಂದು ನೀವು AO ಎಕ್ಸಾಮ್ ಬರೀರಿ ಅಂದರೆ ಮುಂದೆ ಅವರು ರೈತರಿಗೆ ಬಂದು ಏನು ಸಜೆಷನ್
ಪರ್ಮಿಷನ್ ಕೊಡ್ತಾರೆ ಸರ್. ಇವಾಗ ನಾವು ಸಮುದಾಯ ವಿಜ್ಞಾನದವ್ರು ಆಗಿರೋದ್ರಿಂದ ನಾವು ಇಷ್ಟು ಅಗ್ರಿ ಸಬ್ಜೆಕ್ಟ್ಸ್ನು ಓದ್ತೀವಿ ಸರ್. ಇಷ್ಟು ಅಗ್ರಿ ಸಬ್ಜೆಕ್ಟ್ನ ಓದ್ತೀವಿ, ಇನ್ಕ್ಲೂಡಿಂಗ್ ರಾವೆ, ಫೀಲ್ಡ್ ವರ್ಕ್ ಇಷ್ಟು ಮಾಡಿದ್ರು, ಐಕಾರ್ ಅಕ್ರಿಡೇಟೆಡ್ ಆಗಿದ್ರು, C&R ರೂಲ್ಸಲ್ಲಿ ಎಲ್ಲ ರೂಲ್ಸಲ್ಲಿ ಇದ್ರೂ ನಮ್ಮನ್ನು ಅಪ್ರೂವ್ ಮಾಡಿಲ್ಲ. ಅದು ಹೆಂಗೆ C&R ರೂಲ್ನ ವೈಲೇಷನ್ ಮಾಡಿಕೊಂಡು ಅವರು ಬಿ ಬಯೋಟೆಕ್ನಾಲಜಿ, ರೈ ಟೆಕ್ನಾಲಜಿ ಅವ್ರಿಗೆ ಪರ್ಮಿಷನ್ ಕೊಟ್ಟರು. ಈಗ ಇಷ್ಟು ವರ್ಷದಿಂದ ಓದಿರೋ ಅಗ್ರಿ ಸ್ಟೂಡೆಂಟ್ಸು ಫಾರ್ಮ್ ಸೈನ್ಸ್ ಓದ್ತಾ ಇರೋ ನಮಗೆ ಅನ್ಯಾಯ ಆದಂಗಲ್ವಾ? ಹೆಂಗೆ ನೀವು ಕೊಟ್ಟರು? ಬಿ ಬಯೋಟೆಕ್ನಾಲಜಿ ಸಂಬಂಧನೇ ಇಲ್ಲ. ಅವ್ರು ಬಂದು ರೈತರಿಗೆ ನೀವು ಸಜೆಷನ್ಸ್ ಕೊಡ್ರಿಂದ ಅವ್ರು ಏನು ನೋಡ್ತಾರೆ ಬಂದು? ಇದು ಸರ್, ಇವಾಗ ಏನಾದರೂ ಅವರು ನಮಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕ್ಕೂ ರೆಡಿ ಇದ್ದೀವಿ. ಇವಾಗ ನಮಗೆ ಬೇಕು, ನಮ್ಗೆ ನಾಳೆ ಅಷ್ಟರಲ್ಲಿ ನಮ್ಗೆ ಏನಿದೆ ಎಲ್ಲ ಹೈಯರ್ ಅಥಾರಿಟೀಸಿಂದ ನಮಗೆ ರೆಸ್ಪಾನ್ಸ್ ಬರಬೇಕು ಸರ್.